ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಒಂದು ಆಲ್ಗೋ ಟ್ರೇಡಿಂಗ್ನ ಪ್ರಾಫಿಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇವತ್ತಿನ ಒಂದು ಪ್ರಾಫಿಟ್ ಬಂದು 2498 ಸಮಥಿಂಗ್ನ ಪ್ರಾಫಿಟ್ ಇದೆ. ಇದು 45,300 ಒಂದು ಪಿ ಎ ಒಂದು ಏನಿದೆ ಸ್ಟ್ರೈಕ್ ಪ್ರೈಸ್, ಇದು ₹1000 ಲಾಸ್ ಆಗಿದೆ. ನಾನು ಒಂದು ಪ್ರೀವಿಯಸ್ ವೀಡಿಯೋ ಅಥವಾ ಶುಕ್ರವಾರದ ಒಂದು ವೀಡಿಯೋನ ನೋಡಿದ್ರೆ ಅದರಲ್ಲಿ ನಾನು ಹೇಳಿದ್ದೆ ಒಂದು ಆಲ್ಗೋ ಎರರಿಂದ ಈ ಒಂದು ಪೊಸಿಷನ್ನು ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ. ಸೊ ಆ ಒಂದು ಇದರಲ್ಲಿ ಆಲ್ಮೋಸ್ಟ್ ಒಂದು 700 to 800 ಎಕ್ಸ್ಪೆಕ್ಟೇಷನ್ ಮಾಡಿದೆ, ಬಟ್ ನನಗೆ ₹1000 ಲಾಸ್ ಆಗಿದೆ. ಬಟ್ ಅದು ಆಲ್ಗೋ ಪಾರ್ಟ್ ಇಲ್ದಿರೋದ್ರಿಂದ ಅದನ್ನು ಎಕ್ಸ್ಕ್ಲೂಡ್ ಮಾಡಿದ್ರೆ ಇವಿಷ್ಟು ಏನು ನನಗೆ ಸೂಪರ್ ಟೈಮ್ ಡಿಕೆ ಬೋತ್ ಸಿ ಇ ಮತ್ತು ಪಿ ಎಲ್ ಏನೊಂದು ಪ್ರಾಫಿಟ್ ಬಂದಿದೆ ಅದನ್ನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ನೋಡ್ಬೋದು 3170 ಪ್ರಾಫಿಟ್ ಬಂದಿದೆ. ಇದು ಎರಡನ್ನು ಸೇರಿಸಿದ್ರೆ ಇಲ್ಲೊಂದು 2315 ಮತ್ತು 855 ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ಅಮೌಂಟ್ ಬರುತ್ತೆ. ಮತ್ತು ಈ 438 ಮತ್ತು 234ನ ಒಂದು ಲಾಸ್ ಏನಿದೆ ಅಥವಾ ಒಂದು ಮಾರ್ಜಿನ್ ಬೆನಿಫಿಟ್ಗೋಸ್ಕರ ಏನು ಮಾಡಿದರೆ ಅದನ್ನು ಇದು ಮಾಡಿಕೊಂಡ್ರೆ ಒಂದು ಮೈನಸ್ ಮಾಡಿಕೊಂಡ್ರೆ ₹2498 ಒಂದು ಪ್ರಾಫಿಟ್ ಬಂದಿದೆ. ಅದನ್ನು ನಾನು ಆಲ್ರೆಡಿ ಎಕ್ಸೆಲ್ ಶೀಟಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸುಮಾರು ಜನ ಕೇಳ್ತಾರೆ, ಸತೀಶ್ ಅವರು ಇದನ್ನು ಎಕ್ಸೆಲ್ ಶೀಟಲ್ಲಿ ಏನಕ್ಕೆ ಅಪ್ಡೇಟ್ ಮಾಡ್ತೀವಿ ಅಂತ. ಜಸ್ಟ್ ಒಂದು ಟ್ರ್ಯಾಕಿಂಗ್ ಪರ್ಪಸ್ಗೋಸ್ಕರ ನಾವು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೀರಿ ಅಂತ. ಬಿಕಾಸ್ ನೆನ್ನೆ ಮಾಡಿರೋದು ನಾವು ಇವತ್ತು ಮರ್ತೋಗೋದ್ರಿಂದ ಒಂದು ಎಂಟೈರ್ ಮಂತ್ ಏನು ಮಾಡಿದ್ದೀವಿ ಅಂತ ನಮ್ಗೆ ನೆನಪು ಬರೋದಿಲ್ಲ. ಅದಕ್ಕೋಸ್ಕರ ಒಂದು ಸಣ್ಣ ಒಂದು ಟ್ರ್ಯಾಕರ್ ಇರಲಿ ಅಂತ ಪರ್ಪಸ್ಗೋಸ್ಕರ ನಾನು ಅಪ್ಡೇಟ್ ಮಾಡ್ತೀನಿ. ನೋಡಿ, ಸೇಮ್ ಸ್ಟ್ರಾಟಜಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಒಂದು ಲಾಸ್ ಬಂದಿದ್ದ ತಕ್ಷಣ ಯಾವುದೇ ಒಂದು ಸಿಚುವೇಷನ್ಸಲ್ಲೂ ನಾವು ನಮ್ಮ ಒಂದು ಟ್ರೇಡಿಂಗ್ನ ಅಥವಾ ಒಂದು ಸ್ಟ್ರಾಟಜಿನ ಚೇಂಜ್ ಮಾಡಬಾರ್ದು, ಟ್ರೇಡಿಂಗ್ನ ಸ್ಟಾಪ್ ಮಾಡಬಾರ್ದು, ಯಾವುದೇ ಒಂದು ರೀತಿಯ ಒಂದು ನೆಗೆಟಿವ್ ಕಡೆ ಹೋಗಬಾರ್ದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇದೇ ರೀತಿ ಒಂದು ಕಂಟಿನ್ಯೂಷನ್ ಮಾಡಿಕೊಂಡು ಶೇರ್ ಮಾಡ್ತಾ ಹೋಗೋಣ. ಪ್ರಾಫಿಟ್ ಆರ್ ಲಾಸ್ ಈ ಒಂದು ಆಲ್ಗೋ ಟ್ರೇಡಿಂಗ್ ಮುಖಾಂತರ ಯಾವ ರೀತಿ ಬರುತ್ತೆ ಅಂತ. ಸೊ ಇಂಟ್ರೆಸ್ಟ್ ಇರೋರು ಆಲ್ಗೋ ಟ್ರೇಡಿಂಗ್ ಮುಖಾಂತರ ಪ್ರಾಫಿಟ್ ಮಾಡಬೇಕು, ನಾನು ಜಾಬಲ್ಲಿದ್ದೀನಿ, ನನಗೆ ಟೆನ್ಷನ್ ಇದೆ, ನನಗೆ ಟ್ರೇಡಿಂಗ್ ಮಾಡೋಕ್ಕಾಗೋದಿಲ್ಲ ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಒಂದು ಸೆಟಪ್ ಡೀಟೇಲ್ಸ್ ಏನೇನಿದೆ ಅದನ್ನೆಲ್ಲ ಅಷ್ಟು ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀರಿ. ಸೊ ಒನ್ಸ್ ನೀವು ಆ್ಯಕ್ಟಿವೇಟ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನನಗೇನು ಪ್ರಾಫಿಟ್ ಬರುತ್ತೆ ಮೋರಲೆಸ್ ನಿಮ್ಗೆ ಅದೇ ಪ್ರಾಫಿಟ್ಸು ಅಥವಾ ಲಾಸ್ ಆಗಬೇಕಾಗುವಂಥ ಸಿಚುವೇಷನ್ಸ್ ಬರುತ್ತೆ. ಇದು ಇವತ್ತಿನ ಒಂದು ವೀಡಿಯೋ ಸ್ನೇಹಿತರೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರಾದರೂ ಆಲ್ಗೋ ಟ್ರೇಡಿಂಗ್ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಬ್ಯಾಕ್ಗ್ರೌಂಡ್ ನಾಯ್ಸ್ ಇತ್ತು ಅಂದರೆ ಕ್ಷಮಿಸಿ, ಬಿಕಾಸ್ ನಾನು ಸ್ವಲ್ಪ ಹೊರಗಡೆ ಇರೋದ್ರಿಂದ ಆಲ್ಮೋಸ್ಟ್ 4 ಗಂಟೆ ಒಂದು ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ವೀಡಿಯೋ ಲೇಟ್ ಆಗ್ಬೋದು ಅನ್ನೋ ಪರ್ಪಸ್ಗೋಸ್ಕರ ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೊಂಡು ಬಂದು ವೀಡಿಯೋ ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ಮತ್ತೆ ಒಂದು ವೀಡಿಯೋದಲ್ಲಿ ಮೀಟ್ ಮಾಡೋಣ ಸ್ನೇಹಿತರೆ. ಸೊ ಅಪ್ಕಮಿಂಗ್ ಎಲೆಕ್ಷನ್ಸ್ ಇದೆ. ಸೊ ಎಲೆಕ್ಷನಲ್ಲಿ ಹೋಗಿ ನಿಮ್ಮ ಒಂದು ಪರ್ಟಿಕ್ಯುಲರ್ ರೈಟ್ ಕ್ಯಾಂಡಿಡೇಟ್ ಯಾರಂತ ಅನಾಲಿಸಿಸ್ ಮಾಡಿಕೊಂಡು ಅದೊಂದು ಡಿಸೈಡ್ ಮಾಡಿ ಅವರಿಗೆ ವೋಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.